ಮನೆಗೆ ಬರ್ಬೇಕಂದ್ರೆ ಆ ಬದಿ ಇಲ್ಲಿ ತನಕ ಸರ್ ಬರ್ರಿ ಒಂದು ಕೈ ತಗೊಂಡ ಮನೆ ಇದೆ ಸರ್ ಇಲ್ಲಿ ತನಕ ಅಷ್ಟು ಹೈಟ್ ಇತ್ತು ಸರ್ ಅದು ಮನೆ ಇಲ್ಲಿದ್ದ ಹಿಂಗೆ ಇದೆಲ್ಲ ತೆಗೆದಿಲ್ಲ ಸರ್ ಮನೇನೆ ಸರ್ ಮನೇನೆ ಒಳಗಡೆ ಹೋಗಿ ಒಳಗೆ ಇಲ್ಲಿ ಒಳಗೆ ಹೋಗಿ ಮನೇನೆ ಎಂಟ್ರೆನ್ಸ್ ಅಲ್ಲಿ ಸರ್ ತಂದೆ ಇಲ್ಲ ಸರ್ ತಾಯಿ ಅವ್ರ ತಾಯಿ ಇದೆಲ್ಲ ಮಣ್ಣು ಹಾಳು ಮಣ್ಣು ಬಂದು ಆಮೇಲೆ ಸಚಿವರು ತಿಳಿಸಿ ಈ ಮನೆ ಇದೆಯಲ್ಲ ಕೈ ಬದಲಾಗಿರೋ ಮನೆ ವಂಶ ಪರಂಪರೆ ಗಂಟೆಗೆ ಬರ್ರಪ್ಪ ಎಸ್ ಪಿ ಆಫೀಸಲ್ಲಿ ಇದ್ದಾರೆ ಈಗ ಕನ್ನಡಿಗರನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇದೇ ಮನೆ ಕಲ್ಲು ಹಳೆ ಮನೆ ಹಾಕ್ಬೇಕಾದ್ರೆ ಈ ಟೈಪ್ ಕಲ್ಲು ಅವನ್ನ ಅವನ ಹಾಕಿ ಪರಿಚಯಸ್ಥರು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬರ್ತಾರೆ ಹಿಂಗಾಗಿ ಇವರು ಆಗಿಂದಾಗ ಏನು ಕಾರ್ಯಕ್ರಮ ಮಾಡಿ ಒಂದೇ ದಿವಸದೊಳಗೆ ಒಂದು ದಾಖಲೆ ಅಂತೇಳಿ ಸಾವಿರಾರು ಅದೊಂದು ಸರ್ಕಾರಕ್ಕೆ ಮುಗಿಸುವಂಥ ಪ್ರಾಚ್ಯ ವಸ್ತು ಪ್ರಜ್ಞೆ ಏನು ಮನೆ ಕಾರ್ಯಕ್ರಮ ಪ್ರಾಚ್ಯ ವಸ್ತು ಪ್ರಜ್ಞೆ ಇದೆಲ್ಲ ಅವೇರ್ನೆಸ್ ಕ್ರಿಯೇಟ್ ಬಂದ್ರಿ ಏನಾರು ಸಿಕ್ಕರೆ ಏನು ತೋರ್ಸ ಒಟ್ಟು ನಮ್ಮನ್ನು ಏನು ಮಾಡ್ತೀವಿ ಕಂಟೆಂಟ್ ಲೈವ್ ಬ್ಯಾಕ್ ಪ್ಯಾಕ್ ಇಲ್ಲಿ ಕೊಟ್ರ ಹೆಂಗೆ ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋದು ನಮ್ಮ ಅಭಿಪ್ರಾಯ ಅಲ್ಲ ಸರ್. ಈಗ ಸರ್ ಆರೋಪ ಮಾಡ್ತಾ ಇದ್ದಾರೆ ನೀವಂತೂ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಜಿಲ್ಲಾಡಳಿತದಿಂದ ಯಾವುದೇ ಅಧಿಕೃತವಾಗಿ ನಮಗೆ ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲ ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವರು ತಲುಪಿಸಕ್ಕೆ ದಾರಿ ಮಾಡಿ ಇಲ್ಲ ಕಾನೂನಲ್ಲಿ ಆ್ಯಕ್ಟ್ ಇದೆ ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ ಈಗ ಅವ್ರು ಯಾರೋ ನಿಧಿಯಲ್ಲ ಅಂತ ಬೇರೆ ಗೊಂದಲ ಎಬ್ಸಿದ್ದಾರೆ ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ತಲುಪಿಸೋಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಅದು ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಮಾಡಿ ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್ ಅಕ್ವಿಸಿಷನ್ ಬೇಡ ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕ್ಕೆ ದಾರಿ ಮಾಡಿ ಅದು ನಾನು ನೋಡಬೇಕಪ್ಪ ಅಲ್ಲ ನೀವು ರೂಲ್ಸ್ ಕೈ ತೋರಿಸಿದ್ರೆ ಹೇಳಬಲ್ಲೆ ನಾನು ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀನಿ ಹೌದು ಈಗ ಮುಲಿಮನೆ ಈಗ 4 ಗಂಟೆಗೆ ಅವ್ರನ್ನ ಬರೆಯಕ್ಕೆ ಕೂರಿಸಿದ್ದೀನಿ ಹೇಳಿದ್ದಾರೆ ಬಾಯಿ ತಪ್ಪಿಂದ ಹೇಳಿದ್ದೀನಿ ನನಗೆ ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ ನನಗೆ ಹೇಳಿದ್ರೆ ಸಾಲದಪ್ಪ ನೀವು ಊರು ತುಂಬ ಹೇಳಿದ್ಯಾ ಊರವ್ರ ಮುಂದೆ ಹೇಳಂತ ಹೇಳಿದ್ವಿ ಈಗ 4 ಗಂಟೆಗೆ ಬರ್ತದೆ ಅದೇ ಅವ್ನು ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ ಈಗ ನನಗಿನ್ನೂ ಸಿಕ್ಕಿಲ್ಲ ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ ಈಗ ಸ್ಪಷ್ಟ ನಿಲುವು ಅಂದ್ರಪ್ಪ ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿಯವ್ರು ಬಂದಿದ್ದಾರೆ ಸ್ಟೇಟ್ ಆರ್ಕಿಯಾಲಜಿಯವರು ದೇ ಹ್ಯಾವ್ ಟೋಲ್ಡ್ ಇಟ್ ಇಸ್ ಓಲ್ಡನ್ ಟೈಮ್ ಇದ್ರದ್ದು ಅಂದ್ಬಿಟ್ಟು ಪುರಾತತ್ವದ ಅದು ಹಳೆಯದು ಇಟ್ ಇಸ್ ನಿಧಿ ಅಂತ ಹೇಳ್ಬಿಟ್ಟು ಈಗ ASI ಅವರು ಏನು ಹೇಳಿದ್ದಾರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವ್ನು ಹೇಳಿದಾನೆ ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ ಯು ಕಮ್ ಅಂಡ್ ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ ಈಗ 4 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ
ನಮ್ಮ ಆ ಕುಟುಂಬಕ್ಕೆ ಏನು ಪರಿಹಾರ ಸರ್? ಈಗ ಮನೆ ಕಟ್ಟಿಸ್ಕೊಟ್ರಾ ಅಥವಾ ಅದ್ರದ್ದು ಏನಾದರೂ ಒಂದು ಭಾಗ ಕೊಡ್ತೀರಾ? ಯಾವ ರೀತಿ ರೂಲ್ಸಲ್ಲಿ ಏನಿದೆ ಅದು ಅನ್ವಯ ಆಗುತ್ತೆ. ಅದೇ ರೂಲ್ಸ್ ಅಲ್ಲಿ ಏನಿದೆ ಸರ್? ಅದು ಓದೋದ್ಮೇಲೆ ಹೇಳ್ತೀನಪ್ಪ, ನಾನು ಇನ್ನೂ ಓದಿಲ್ಲ. ಅಲ್ಲ ಸರ್, ಅದೇ ಜನರಿಗೆ ಗೊತ್ತಾಗಬೇಕಲ್ಲ ಸರ್ ರೂಲ್ಸ್ ಅಲ್ಲಿ ಏನಿದೆ. ಅನೌನ್ಸ್ ಮಾಡ್ತೀವಲ್ಲಪ್ಪ. ಅಲ್ಲ 3 ದಿನ ಆದ್ರೂ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ತಾವು ಕೂಡ ಭೇಟಿಯಾಗಿಲ್ಲ, ಇವತ್ತು ಬಂದಿದ್ದೀರಿ. ಈಗ ಇವತ್ತು ನೋಡಿದ್ದೀವಲ್ವಾ, ಇವತ್ತು ನೋಡಾದ್ಮೇಲೆ ಇವತ್ತು ಅವರು ಯಾರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದು ಕ್ಲಿಯರ್ ಆದಮೇಲೆ ಬೇಕಿದ್ದ ಕ್ರಮ ತಗೊಂಡು. ಯಾಕೆ ಸರ್ 3 ದಿನ ಆದ್ರೂ ನಿಮ್ಗೆ ಗೊತ್ತಾಗಲಿಲ್ವಾ ಸರ್ ಇದ್ರ ನಿಧಿಗಳ ಬಗ್ಗೆ, ನಿಯಮಗಳ ಬಗ್ಗೆ? ನಿಯಮಗಳ ಬಗ್ಗೆಗೆಲ್ಲ ಈ ಗೊಂದಲ ಸೃಷ್ಟಿ ಮಾಡಿದಾರಲ್ಲ ಅದು ಕ್ಲಿಯರ್ ಆಗದೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅವರು ಒಬ್ಬ ಎಕ್ಸ್ಪರ್ಟ್, ಈ ಸಪೋಸ್ ಟು ಬಿ ಎನ್ ಎಕ್ಸ್ಪರ್ಟ್, ಹಿ ಕೆನಾಟ್ ಗಿವ್ ರಾಂಗ್ ಇನ್ಫಾರ್ಮೇಷನ್. ಆ ರಾಂಗ್ ಇನ್ಫಾರ್ಮೇಷನ್ ಮೇಲೆ ನಾವೇನು ತೀರ್ಮಾನ ತೊಗೊಳಕ್ಕಾಗೋದಿಲ್ಲ. ಅವ್ರ ಮೇಲೆ ಕ್ರಮ ಕೈಗೊಳ್ತಿರೋ? ಅದು ಸರ್ಕಾರಕ್ಕೆ ಬಿಟ್ಟಿದೆ. ಕುಟುಂಬ ಕೂಡ ಆತಂಕದಲ್ಲಿತ್ತು. ಈಗ ಯಾವ ಆಗುತ್ತೆ ಅನ್ನೋಂಥದ್ದು ನಮಗೆ ಮನೆ ಸರ್ಕಾರದಲ್ಲಿ ಕೇಳಬೇಡಿ. ಸರ್ಕಾರದಲ್ಲಿ ಒಂದು 5 ನಿಮಿಷ, ಅವ್ರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಅಲ್ಲ ಯಾವ ಯಕ್ಷ ಪ್ರಶ್ನೆನೂ ಇಲ್ಲಪ್ಪ. ಸರ್ಕಾರದಲ್ಲಿ ಎಲ್ಲದಕ್ಕೂ ರೀತಿ ರಿವಾಜು ನಿಯಮಗಳು ಮಾಡಿಟ್ಟಿದ್ದಾರೆ, ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.